ಓಕೆ, ನಾವು ಇವಾಗ ವಿಮರ್ಶಾತ್ಮಕ ಚಿಂತನೆಗಳು ಅಂತ ಇದೆ, ಹೌದಾ? ಸೊ ಅದನ್ನ ನೋಡೋಣ. ಒಂದು ಸೆಕೆಂಡ್. ಓಕೆ, ಒಂದೇ ಸೆಕೆಂಡ್. ಹೌದಾ? ಹೌದಾ? ಕಾಣಿಸ್ತಾ ಇದೆ? ನನ್ನ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊತಿದ್ದೀನಿ. ಓಕೆ, ಸೊ ನಿಮ್ಮ ತಾರ್ಕಿಕ ಹಾಗೂ ವಿಮರ್ಶಾತ್ಮಕ ಚಿಂತನಾ ಶಕ್ತಿಯನ್ನು ಪರೀಕ್ಷಿಸಿ. ಹೌದಾ? ನಿಮ್ಗೆ ಆಲ್ರೆಡಿ ನಾನು ಹೇಳಿದ ಹಾಗೆ ಇದು ಯಾವುದೇ ಏನಾಗತ್ತೆ ಹೇಳ್ರಿ, ಒಂದ್ ಸೆಕೆಂಡ್. ಇದು ಯಾವುದೇ ನಮ್ಗೆ ಏನಾಗತ್ತೆ ಹೇಳ್ರಿ, ಸಿಲೆಬಸ್ಗೆ ರಿಲೇಟೆಡ್ ಇರುವಂತದ್ದು ಅಲ್ಲ. ಸೊ ನಿಮ್ಮ ಮೈಂಡಿಗೆ ಒಂದು ಕೆಲಸವನ್ನ ಕೊಟ್ಟಿದ್ದನ್ನ ಮಾಡ್ಬೇಕಷ್ಟೇ. ಹೌದಾ? ಸೊ ಒಂದ್ ಸೆಕೆಂಡ್. ಹೌದಾ? ಸ್ಟಾರ್ಟ್ ಮಾಡೋಣ. ಓಕೆ, ವೆರಿ ಗುಡ್. ಹೌದಾ? ಫಸ್ಟ್ ನೋಡ್ರಿ, ಒಬ್ಬ ವ್ಯಕ್ತಿಯು ಹೇಳುತ್ತಾನೆ, ನಮ್ಮ ಶಾಲೆಯ ಎಲ್ಲಾ ಕ್ರೀಡಾಪಟುಗಳು ಬೆಳಿಗ್ಗೆ ಬೇಗ ಏಳುತ್ತಾರೆ. ಸುರೇಶ್ ನಮ್ಮ ಶಾಲೆಯ ಕ್ರೀಡಾಪಟು. ಈ ಮಾಹಿತಿಯಿಂದ ಖಚಿತವಾಗಿ ಯಾವ ತೀರ್ಮಾನಕ್ಕೆ ಬರಬಹುದು? ಆಪ್ಷನ್ ಎ, ಸುರೇಶ್ ಬೆಳಿಗ್ಗೆ ಬೇಗ ಏಳುತ್ತಾನೆ. ಸುರೇಶ್ ಶಾಲೆಯ ಅತ್ಯಂತ ವೇಗದ ಓಟಗಾರ. ಬೆಳಿಗ್ಗೆ ಬೇಗ ಏಳುವವರೆಲ್ಲರೂ ಕ್ರೀಡಾಪಟುಗಳು. ಸುರೇಶ್ ಕ್ರೀಡಾಪಟು ಅಲ್ಲ. ಅಂದ್ರೆ ಏನಾಯ್ತು? ಎಕ್ಸಾಕ್ಟ್ ಕರೆಕ್ಟ್ ಅದಕ್ಕೆ ರಿಲೇಟೆಡ್ ಇರುವಂತ ಆನ್ಸರ್ ಏನಾಗತ್ ನಮ್ಗೆ? ಹಾಗಾದ್ರೆ ಇದ್ರ ಅರ್ಥ ಅವ್ರು ಇಂಡೈರೆಕ್ಟ್ ಆಗಿ ಏನ್ ಹೇಳತ್ತಾರೋ, ಸುರೇಶ ಬೆಳಿಗ್ಗೆ ಬೇಗ ಏಳುತ್ತಾನೆ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ? ಓಕೆ, ವಿವರಣೆ ನೀಡಿರುವ ನಿಯಮದ ಪ್ರಕಾರ ನಿಮ್ಗೆ ಏನಾಗ್ತಾ ಇದೆ ಅಲ್ಲ, ಪ್ರತಿಯೊಬ್ಬ ಕ್ರೀಡಾಪಟು ಬೆಳಿಗ್ಗೆ ಬೇಗ ಏಳಲೇಬೇಕು. ಸುರೇಶ್ ಒಬ್ಬ ಕ್ರೀಡಾಪಟು ಆಗಿರುವುದರಿಂದ ಅವನು ಖಂಡಿತವಾಗಿ ಬೆಳಿಗ್ಗೆ ಬೇಗ ಏಳುತ್ತಾನೆ. ಓಕೆ, ನೆಕ್ಸ್ಟ್. ಒಂದು ಕೆರೆಯಲ್ಲಿ ಮೀನುಗಳು ದಿಢೀರನೆ ಸಾಯತೊಡಗಿದವು. ಹೌದಾ? ನಾನು ಸ್ವಲ್ಪ ಸ್ಲೋ ಆಗಿ ಓದ್ತೀನಿ, ಅರ್ಥ ಮಾಡ್ಕೊರಿ. ಯಾಕಂದ್ರೆ ಇದು ಇರೋದ ಕ್ರಿಟಿಕಲ್ ಥಿಂಕಿಂಗ್. ಅಂದ್ರೆ ನಾವು ಸಡನ್ ಆಗಿ ಏನೋ ಆನ್ಸರ್ ಕೊಡೋ ಹಾಗಿಲ್ಲ, ಸ್ವಲ್ಪ ವಿಚಾರ ಮಾಡಿ. ಪರೀಕ್ಷಿಸಿದಾಗ ಕೆರೆಯ ನೀರಿನಲ್ಲಿ ಕರಗಿದ ಆಮ್ಲಜನಕದ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಅತ್ಯಂತ ಕಡಿಮೆಯಾಗಿದೆ ಎಂದು ತಿಳಿದು ಬಂತು. ಇದಕ್ಕೆ ಅತ್ಯಂತ ಸಂಭಾವ್ಯ ಕಾರಣ ಯಾವುದು? ದಿಢೀರ್ನಲ್ಲಿ ಏನಾಗ್ತಾ ಇದೆ, ಮೀನುಗಳು ಆ ಒಂದು ಕೆರೆಯಲ್ಲಿ ಸಾಯ್ತಾ ಇದಾವೆ. ಅದಕ್ಕೆ ಏನ್ ಕಾರಣ ಇರ್ಬೋದು ನೋಡ್ರಿ? ಆಪ್ಷನ್ ಎ, ಕೆರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ತ್ಯಾಜ್ಯ ಸೇರಿರುವುದು. ಆಪ್ಷನ್ ಬಿ, ನೀರಿನ ತಾಪಮಾನವು ತೀವ್ರವಾಗಿ ಕಡಿಮೆಯಾಗಿರುವುದು. ಕೆರೆಯಲ್ಲಿ ಸಸ್ಯಗಳ ಸಂಖ್ಯೆ ಹೆಚ್ಚಿರುವುದು. ಮೀನುಗಳ ಸಂಖ್ಯೆ ಕಡಿಮೆಯಾಗಿರುವುದು. ಏನಿರ್ಬೋದು? ದಿಢೀರನೆ ಸಾಯುವಲ್ಲಿ ಕಾರಣ ಏನಂದ್ರ, ಕೆರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ತ್ಯಾಜ್ಯ ಅಂದ್ರ ಆರ್ಗ್ಯಾನಿಕ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ, ಸಾವಯವ ತ್ಯಾಜ್ಯಗಳು, ಆರ್ಗ್ಯಾನಿಕ್ ವೇಸ್ಟ್ಗಳು ಕೆರೆಗೆ ಸೇರಿದಾಗ ಸೂಕ್ಷ್ಮ ಜೀವಿಗಳು ಅವುಗಳನ್ನು ಕೊಳೆಯಿಸಲು ನೀರಿನಲ್ಲಿರುವ ಆಮ್ಲಜನಕವನ್ನು ವಿಪರೀತವಾಗಿ ಬಳಸಿಕೊಳ್ಳುತ್ತವೆ. ಇದರಿಂದ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯುತ್ತವೆ. ನಿಮಗ್ ಗೊತ್ತಿರಬಹುದು, ಮೀನುಗಳು ಇನ್ ಕೇಸ್ ನಿಮಗೆ ಇನ್ನೂ ಒಂದು ಇನ್ಫಾರ್ಮೇಶನ್ ಹೇಳಿಕ್ ಇಷ್ಟಪಡ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಮೀನನ್ನ, ಯಾವುದೇ ಮೀನವನ್ನ ನೀವು ನೀರಿನಿಂದ ತೆಗೆದ 1-2 ಸೆಕೆಂಡಿಗೆ ಅದು ಸತ್ತೇ ಹೋಗ್ತೈತಿ. ಅದ್ರ ಕಾರಣ ಏನಿರ್ಬೋದು ಹೇಳ್ರಿ? ಅದು ಮೀನು ನೀರಿನಿಂದ ತೆಗೆದು 1-2 ನಿಮಿಷಕ್ಕೆ ಸತ್ತೇ ಹೋಗ್ತೈತಿ. ಕಾರಣ ಏನಿರ್ಬೋದು? ಯಾಕೆಂದ್ರೆ ಅದಕ್ಕೆ ಈ ಒಂದು ನಾವು ಉಸಿರಾಡಿಸುವಂತ ಆಮ್ಲಜನಕ ಅದಕ್ಕೆ ಹೆಚ್ಚಿಗೆ ಆಗ್ಬಿಡ್ತಿತ್ತದು. ಹೌದಾ? ಸೊ ನೀರಿನಲ್ಲಿ ಆ ಮೀನಿಗೆ ಎಷ್ಟು ಬೇಕು ಅಷ್ಟೇ ಆಕ್ಸಿಜನ್ ಲೆವೆಲ್ ಇರ್ತೈತಿ. ಹಾಗಾಗಿ ಮೀನುಗಳು ನೀರಿನಲ್ಲಿ ಆರಾಮಾಗಿ ಇರ್ತವು. ಇನ್ ಕೇಸ್ ಅದರಿಂದ ಹೊರಗ್ ಬಂದ್ವು ಅಂದ್ರೆ ಅವು ಏನ್ ಮಾಡ್ತಾವು, ಈ ಆಕ್ಸಿಜನ್ ಹೆಚ್ಚಾಗಿರುವಂತ ಆಕ್ಸಿಜನ್ಗೆ ಸಂಬಂಧ ಅದೇನಾಗ್ತಾವು, ಸತ್ ಹೋಗ್ತಾವ. ಹಾಗಾಗಿ ಅಲ್ಲಿ ಏನಾಗ್ತಾವ, ಸಾವಯವ ತ್ಯಾಜ್ಯಗಳು, ಆರ್ಗ್ಯಾನಿಕ್ ವೇಸ್ಟ್ ಅಂದ್ರೆ ಈ ಕೆಮಿಕಲ್ ವೇಸ್ಟ್ ಗಳನ್ನ ಹಾಕ್ತಿರ್ತೇವಲ್ಲ, ಹಾಗಾಗಿ ಅಲ್ಲಿ ಮೀನುಗಳು ಸಾಯ್ತಾ ಇದಾವ ಅಂತ ಅರ್ಥ. ಹೌದಾ? ಸಾರಿ. ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸಾಬೀತುಪಡಿಸಬಹುದಾದ ವೈಜ್ಞಾನಿಕ ಸತ್ಯ ಸಂಗತಿ ಆಗಿದೆ? ಹೌದಾ? ಸೊ ನಾವು ವೈಜ್ಞಾನಿಕವಾಗಿ ಅದನ್ನ ಪ್ರೂವ್ ಮಾಡುವಂತ
ಅಂದ್ರೆ ನೀವೇನೋ ಒಂದು ಹೇಳಿದ್ವಿ ಅಂದ್ರೆ ಅದನ್ನ ಪ್ರೂವ್ ಮಾಡ್ಲಿಕ್ಕಿಂತ ಸಾಧ್ಯತೆ ಇರೋದು ಆ 4 ಆಪ್ಷನ್ಗಳಲ್ಲಿ. ಸಾಮಾನ್ಯ ವಾಯುಮಂಡಲದ ಒತ್ತಡದಲ್ಲಿ ನೀರು 100°C ತಾಪಮಾನದಲ್ಲಿ ಕುದಿಯುತ್ತದೆ. ಆಪ್ಷನ್ ಬಿ, ಮಾವಿನ ಹಣ್ಣು ಪ್ರಪಂಚದ ಅತ್ಯಂತ ರುಚಿಕರವಾದ ಹಣ್ಣು. ಆಪ್ಷನ್ ಸಿ, ಗಣಿತವು ವಿಜ್ಞಾನಕ್ಕಿಂತ ಹೆಚ್ಚು ಕಷ್ಟಕರವಾದ ವಿಷಯ. ಆಪ್ಷನ್ ಡಿ, ನಾಯಿಗಳು ಬೆಕ್ಕುಗಳಿಗಿಂತ ಹೆಚ್ಚು ಮುದ್ದಾದ ಪ್ರಾಣಿಗಳು. ನಾವು ವೈಜ್ಞಾನಿಕವಾಗಿ ಇದನ್ನ ಸಾಬೀತು ಪಡಿಸಬಹುದಪ್ಪ ಅನ್ಬಹುದು ಅನ್ನುವಂತ ಸಂಗತಿ ಇದ್ರೊಳಗ. ಅಂದ್ರೆ ನಾವು ಆಪ್ಷನ್ ಎ ಅನ್ನ ಪ್ರೂವ್ ಮಾಡಬಹುದು, ನಿಮಗೂ ಗೊತ್ತಿರ್ಬೋದು, ಇವೆಲ್ಲ ಸೈನ್ಸ್ ನೊಳಗ್ ಬರ್ತಾವ. ಬಟ್ ಇಲ್ಲಿ ಮಾವಿನ ಹಣ್ಣು ಅದ ರುಚಿ ಅಂತ ನಾವ್ ಯಾವ ಬೇಸ್ ಮೇಲೆ ಹೇಳ್ಬೋದು, ಅದಕ್ಕಿಂತ ಬೇರೆ ರುಚಿ ಹಣ್ಣು ಇರ್ಬೋದು. ಹೌದಾ? ಅದು ಏನು ಒಬ್ಬೊಬ್ರು ಮೆಂಟಾಲಿಟಿ ಮೇಲೆ. ಒಬ್ರು ನನಗ್ ಮಾವಿನ ಹಣ್ಣು ಬಹಳ ಸೇರ್ತೈತಿ, ಮತ್ತೊಬ್ರು ಬಾಳೆಹಣ್ಣು ಬಹಳ ಸೇರ್ತೈತಿ. ಇದನ್ನ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಗಣಿತವು ವಿಜ್ಞಾನಕ್ಕಿಂತ ಹೆಚ್ಚು ಕಷ್ಟಕರವಾದ ವಿಷಯ. ಇದನ್ನ ಒಂದಿಷ್ಟು ಗಣಿತ ಮೇಲೆ ಇಂಟ್ರೆಸ್ಟ್ ಇದ್ದವ್ರು, ಇಲ್ಲ ಗಣಿತ ಈಸಿ ಇರ್ತೈತಿ, ಸೈನ್ಸ್ ಟಫ್ ಆಗತ್ತಂತೂ ಹೇಳ್ಬೋದು. ಆಮೇಲೆ ನಾಯಿಗಳು ಬೆಕ್ಕುಗಳಿಗಿಂತ ಹೆಚ್ಚು ಮುದ್ದಾದ ಪ್ರಾಣಿಗಳು. ಇವನ್ನೆಲ್ಲ ಇವ್ ಮೂರು ಏನಾಗ್ತಾವ್ ಹೇಳ್ರಿ, ಜನರ ಒಂದು ಅವ್ರ ಅಭಿಪ್ರಾಯ ಮೇಲೆ ಹೋಗ್ತಾವ. ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಇದನ್ನ ನಾವು ಪ್ರೂವ್ ಮಾಡ್ಬೋದು. ಕರೆಕ್ಟ್ ಹೌದಾ? ಉಳಿದವು ವ್ಯಕ್ತಿಗತ ಅಭಿಪ್ರಾಯಗಳು. ಹೌದಾ? ನೆಕ್ಸ್ಟ್ 4 ಜನರು ಒಂದು ಗೋಡೆಯನ್ನು ಕಟ್ಟಲು 4 ದಿನಗಳನ್ನು ತೆಗೆದುಕೊಂಡರೆ, ಅದೇ ಸಾಮರ್ಥ್ಯವಿರುವ 8 ಜನರು ಅದೇ ಗೋಡೆಯನ್ನು ಕಟ್ಟಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? 4 ಜನ 4 ದಿನ ತಗೊಂಡ್ರೆ, 8 ಜನ ಅದೇ ಸೇಮ್ ಗೋಡೆ, ಅಷ್ಟೇ ಎಬಿಲಿಟಿ ಇರೋರು ಎಷ್ಟು ಗೋಡೆಗಳನ್ನ ಎಷ್ಟು ದಿನದಲ್ಲಿ ಕಟ್ತಾರೆ? ವೆರಿ ಗುಡ್. ಹೌದಾ? ಇಲ್ಲಿ 4 ಜನ 4 ದಿನ ತಗೊಂಡ್ರೆ 8 ಜನ ಅದ್ರ ಅರ್ಧ 2 ದಿನ. ಕರೆಕ್ಟ್? ಇದು ಒಂಥರ ವಿಲೋಮ ಅನುಪಾತದ ಒಂದು ಎಕ್ಸ್ಪ್ಲನೇಷನ್. ಓಕೆ, ನೆಕ್ಸ್ಟ್, ಬೆಳಕಿನ ಪ್ರಮಾಣವು ಸಸ್ಯದ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪರೀಕ್ಷಿಸಲು ವಿದ್ಯಾರ್ಥಿಯೊಬ್ಬ ಪ್ರಯೋಗ ಮಾಡುತ್ತಿದ್ದಾನೆ. ಈ ಪ್ರಯೋಗದಲ್ಲಿ ಸ್ಥಿರವಾಗಿಡಬೇಕಾದ ಪ್ರಮುಖ ಚಲಕ ಯಾವುದು? ನೋಡ್ರಿ, ಆಪ್ಷನ್ಗಳನ್ನ ಓದ್ರಿ. ಸಸ್ಯಕ್ಕೆ ನೀಡುವ ನೀರಿನ ಪ್ರಮಾಣ ಮತ್ತು ಮಣ್ಣಿನ ವಿಧ, ಸಸ್ಯಕ್ಕೆ ನೀಡುವ ಬೆಳಕಿನ ಪ್ರಮಾಣ, ಸಸ್ಯದ ದೈನಂದಿನ ಎತ್ತರದ ಬೆಳವಣಿಗೆ, ಪ್ರಯೋಗ ವೀಕ್ಷಿಸುವ ಸಮಯ, ಮಣ್ಣಿನ ವಿಧ. ಕರೆಕ್ಟ್? ರೈಟ್. ನೆಕ್ಸ್ಟ್, ಕೆಳಗಿನ ಸಂಖ್ಯೆಯ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2, 6, 12, 20, 30 ಇದೆ. ಅದರ ನೆಕ್ಸ್ಟ್ ಏನ್ ಬರ್ಬೋದು ನೋಡ್ರಿ. ಆಪ್ಷನ್ ಎ 42, ಆಪ್ಷನ್ ಬಿ 40, ಆಪ್ಷನ್ ಸಿ 36, ಆಪ್ಷನ್ ಡಿ 48. ಅಲ್ಲಿ ಅಬ್ಸರ್ವ್ ಮಾಡ್ರಿ, 2ಕ್ಕೆ ಎಷ್ಟು ಕುಡ್ಸಿದ್ರಲ್ಲೇ 4 ಕುಡ್ಸಿದಾಗ 6 ಆಯ್ತು, 6ಕ್ಕ 6 ಕುಡ್ಸಿದಾಗ 12 ಆಯ್ತು, 12ಕ್ಕೆ 8 ಅಂದ್ರೆ 4. ಹೌದಾ? 6. ಕರೆಕ್ಟ್? ಇಲ್ಲಿ 8, ಇಲ್ಲಿ 10 ಆಗಿದೆ. ಹಾಗಾದ್ರೆ ಇಲ್ಲಿ 12. ನೆಕ್ಸ್ಟ್ ನಾನು ಈ 30ಕ್ಕೆ 12 ಕುಡ್ಸಿದ್ರೆ ಎಷ್ಟಾಯ್ತು? 42 ಆಯ್ತು. ಕರೆಕ್ಟ್? ಎಸ್. ನೆಕ್ಸ್ಟ್, ರಾಜು ನಿನ್ನೆಯ ಇಡೀ ದಿನ ಕೊಡೆಯನ್ನು ಹಿಡಿದುಕೊಂಡು ಹೊರಗೆ ಓಡಾಡುತ್ತಿದ್ದನು ಮತ್ತು ಅವನ ಬಟ್ಟೆಗಳು ಒದ್ದೆಯಾಗಿದ್ದವು. ಈ ಹೇಳಿಕೆಯಿಂದ ಅತ್ಯಂತ ತಾರ್ಕಿಕವಾಗಿ ನಾವೇನು ಊಹಿಸಬಹುದು? ಅಂದ್ರ ರಾಜು ನಿನ್ನೆ ಇಡೀ ದಿನ ಕೊಡೆಯನ್ನು ಹಿಡ್ಕೊಂಡ ಹೊರಗೆಲ್ಲ ಒಂದೇನೋ ಸ್ವಲ್ಪ ಕೆಲ್ಸಕ್ಕೆ ಅಡ್ಡಾಡಿತಾನ, ಆಮೇಲೆ ಒಂದ್ ಡ್ರೆಸ್ ಎಲ್ಲ ಒದ್ದೆ ಆಗಿದಾವ್. ಅದ್ರ ಅರ್ಥ ಏನು? ನಿನ್ನೆ ಮಳೆ ಆಗುತ್ತಿತ್ತು, ರಾಜು ಹೊಸ ಕೊಡೆಯನ್ನು ಕೊಂಡ್ಕೊಂಡಿದ್ದ, ಹೊಸ ಕೊಡೆ ಕೊಂಡ್ಕೊಂಡು ಅಡ್ಡಾಡ್ತಿದ್ದ, ಅಥವಾ ರಾಜು ಈಜಲು ಹೋಗಿದ್ದ, ರಾಜುಗೆ ಕೊಡೆ ಹಿಡಿಯುವುದು ಎಂದರೆ ಇಷ್ಟ. ಹಾಗಾದ್ರೆ ಏನಾಯ್ತು? ಅದ್ರ ಅರ್ಥ ಏನೋ, ನಿನ್ನೆ ಇಡೀ ದಿವಸ ಕೊಡೆ ಹಿಡ್ಕೊಂಡು ಅಡ್ಡಾಡ್ತಿದ್ದಾನಂದ್ರ ನಿನ್ನೆ ಮಳೆ ಆಗ್ತಾ ಇತ್ತು ಅಂತ ಅರ್ಥ. ಕರೆಕ್ಟಾ? ಓಕೆ, ನೆಕ್ಸ್ಟ್. ಒಂದು ಚೌಕಾಕಾರದ ಕಾಗದವನ್ನು ಅರ್ಧಕ್ಕೆ ಮಡಿಚಿ. ಕ್ವಶನ್ ಅರ್ಥ ಆಗ್ತಾ ಇದೆ? ಆ ಚೌಕಾಕಾರದ ಒಂದು ಏನ್ ಮಾಡಬಹುದು, ಅರ್ಧಕ್ಕೆ ಮಡಿಚಿ ನಂತರ ಅರ್ಧಕ್ಕೆ ಮಡಚಲಾಗುತ್ತದೆ. ಅಂದ್ರ 4 ಭಾಗಗಳ ಅದು. ಹೌದಾ? ನಾ ಹೇಳೋದು ಅರ್ಥ ಆಗ್ತಾ ಇದೆ? ಈಗ
ಮಡಚಿದ ಕಾಗದದ ಮಧ್ಯದಲ್ಲಿ ಒಂದು ವೃತ್ತಾಕಾರದ ತೂತು ಮಾಡಲಾಗುತ್ತದೆ. ಕಾಗದವನ್ನು ಪೂರ್ತಿಯಾಗಿ ಬಿಡಿಸಿದಾಗ ಒಟ್ಟು ಎಷ್ಟು ತೂತುಗಳು ಕಾಣಿಸುತ್ತವೆ? ಅಂದ್ರೆ ಅಲ್ಲಿ 4 ಭಾಗ ಐತಿ, ನಾವು ಅಲ್ಲಿ ವೃತ್ತಾಕಾರ ಮಾಡಿದ್ರೆ ಅಲ್ಲಿ 4 ತೂತುಗಳು ಬರ್ತಾವು, ಹೋಲ್ಗಳು ಬರ್ತಾವ. ಹಾಗಾದ್ರೆ ಆನ್ಸರ್ ಏನು ನಮ್ದೆ? 4 ಇದೆ, 2 ಇದೆ, 8 ಇದೆ, 1 ಇದೆ. ಹೌದಾ? 1, 4. ಕರೆಕ್ಟ್. ನೆಕ್ಸ್ಟ್, ಎಲ್ಲಾ ಆಪಲ್ಗಳು ಹಣ್ಣುಗಳು, ಕೆಲವು ಹಣ್ಣುಗಳು ಸಿಹಿಯಾಗಿವೆ. ಈ ಹೇಳಿಕೆಗಳ ಆಧಾರದ ಮೇಲೆ ಕೆಳಗಿನವುಗಳಲ್ಲಿ ಯಾವುದು ಖಂಡಿತವಾಗಿ ಸರಿಯಾಗಿರಲೇಬೇಕು ಎಂದಿಲ್ಲ. ಎಲ್ಲಾ ಆಪಲ್ಗಳು ಹಣ್ಣುಗಳು, ಕೆಲವು ಹಣ್ಣುಗಳು ಸಿಹಿಯಾಗಿವೆ. ಹೌದಾ? ಈ ಹೇಳಿಕೆ ಆಧಾರದ ಮೇಲೆ ಕೆಳಗಿನವುಗಳಲ್ಲಿ ಯಾವುದು ಖಂಡಿತವಾಗಿ ಸರಿಯಾಗಿರುವುದಿಲ್ಲ. ಆನ್ಸರ್ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಹೌದಾ? ಸೊ ನೀವು ಕನ್ಫ್ಯೂಸ್ ಆಗೋಕ್ಕಿಂತ, ಹೌದಾ, ಅಲ್ಲಿ ಏನಾಗತ್ತೆ ಹಾಗಾದ್ರೆ, ಎಲ್ಲಾ ಆಪಲ್ಗಳು ಅದಾವು ಬಟ್ ಅದ್ರಾಗ ಒಂದಿಷ್ಟು ಸಿಹಿಯಾಗಿವೆ ಅಂದ್ರ ಏನಾಗತ್ತೆ ನೋಡ್ರಿ, ತಪ್ಪಾಗಿರ್ತೈತಿ. ಹೌದಾ? ಕರೆಕ್ಟ್. ನೆಕ್ಸ್ಟ್, ಒಂದು ಚೀಲದಲ್ಲಿ 5 ಕೆಂಪು, 5 ನೀಲಿ, 5 ಹಸಿರು ಚೆಂಡುಗಳಿವೆ. ಕಣ್ಣು ಮುಚ್ಚಿ ಒಂದೇ ಬಣ್ಣದ ಕನಿಷ್ಠ 2 ಚೆಂಡುಗಳನ್ನು ಖಂಡಿತವಾಗಿ ಕೈಗೆ ಸಿಗಬೇಕಾದರೆ ಕನಿಷ್ಠ ಎಷ್ಟು ಚೆಂಡುಗಳನ್ನು ಹೊರತೆಗೆಯಬೇಕು? ಹೌದಾ? ಇಲ್ಲಿ ಏನಾಗತ್ತೆ ಹೇಳ್ರಿ ನಮ್ಗೆ, ಅಂದ್ರೆ 5 ಕೆಂಪದವು, 5 ನೀಲಿ ಅದಾವ, 5 ಹಸಿರು ಅದಾವ. ಕಣ್ ಮುಚ್ಚಿ ನಾವು ಒಮ್ಮೆ 1 3 ಅಥವಾ 1 4 ತಗೋಬೇಕು. ಹೌದಾ? ಅದ್ರೊಳಗ ಒಂದ ಕಲರಿನ 2 ಕಲರ್ ಸಿಗುವಂತ ಸಾಧ್ಯತೆ ಇದಾವ. ಹಾಗಾದ್ರೆ ನಾವ್ ಎಷ್ಟು ಕಲರ್ ಚೆಂಡುಗಳನ್ನ ತಗೋಬೇಕು? ವೆರಿ ಗುಡ್, 4 ಚೆಂಡುಗಳನ್ನ ತಗೋಬೇಕು. ಕರೆಕ್ಟ್. ಹೌದಾ? ವೆರಿ ಗುಡ್ ಸ್ಟೂಡೆಂಟ್ಸ್. ನೋಡ್ರಿ ಇಲ್ಲಿ ಅದ್ಭುತ ಸಾಧನೆ ಅಂತ ನಿಮ್ಗೆ ಏನಾಯ್ತು ಅಲ್ಲಿ ನೋಡ್ರಿ, ಎಲ್ಲಾ 10ಕ್ಕೆ 10 ಆನ್ಸರ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ. ಹೌದಾ? ಇದು ನಿಮ್ಮ ಇವತ್ತಿನ ಒಂದು ಏನಾಗಿತ್ತು, ಕ್ರಿಟಿಕಲ್ ಥಿಂಕಿಂಗ್ ಅಥವಾ ಲಾಜಿಕಲ್ ಥಿಂಕಿಂಗ್ ಕ್ವಶನ್ಸ್ ಗಳು ಅಂತ ಕರಿತೀವಿ ನಾವು. ಹೌದಾ? ಸೊ ಇಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಸ್ವಲ್ಪ ಸಿಲೆಬಸ್ ಬಿಟ್ಟು, ಈಗ ಹೇಳಿರ್ಬೋದಲ್ಲ, ನಿಮ್ಗೆ ಅರ್ಥ ಆಗಿರ್ಬೋದು. ಆ ಕ್ವಶನಿಗೆ ಆನ್ಸರ್ ಅನ್ನ ಕೊಡ್ತಾ ಕೊಡ್ತಾ ಸ್ವಲ್ಪ ನಮ್ಮ ತಲೆಗೆ ರಿಫ್ರೆಶ್ ಮಾಡ್ತಾ ಆ ಆನ್ಸರಿಗೆ ನಾವು ಸರಿಯಾಗಿ ಅರ್ಥವನ್ನ ಕೊಡ್ಬೇಕು, ಆನ್ಸರ್ ಅನ್ನ ಕೊಡ್ಬೇಕು. ಓಕೆ, ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಒಂದು ಫಸ್ಟ್ ಮ್ಯಾಥ್ಸ್ ಕ್ಲಾಸ್ ಆಯ್ತು, ಅದಾದ್ಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಆಯ್ತು. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ವರ್ಗ ಮತ್ತು ಘನ ಸಂಖ್ಯೆಗಳ ಒಂದು ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತಾ, ಇಷ್ಟೊತ್ತವರೆಗೂ ನಾ ಏನ್ ಇವತ್ತೊಂದು ಬೇಸಿಕ್ ಸ್ಟಾರ್ಟಿಂಗ್ ಒಂದು ಕ್ಲಾಸ್ ಅನ್ನ ಹೇಳಿದೆ, ನೀವೆಲ್ಲರೂ ಎಂಜಾಯ್ ಮಾಡ್ತಾ ಕೇಳಿದ್ರಿ ಅನ್ಕೋತೀನಿ. ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಸ್ಯಾಟರ್ಡೆ ನಾವು ಮೀಟ್ ಆಗೋಣ ಅಂತ ಹೇಳಿ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಮಡಿಕಿ ಹೊನ್ನಳ್ಳಿ ಸ್ಕೂಲ್ ನಿಂದ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮತ್ತೆ ಇದೇ ರೀತಿ ನೀವು ಇನ್ನೂ ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತಾ ಇರಿ ನಮ್ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು.